ಕ್ಷೇತ್ರದಿಂದ ಮುಖ್ಯಮಂತ್ರಿ, ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ, ನಿನ್ನ ಧರ್ಮಪತ್ನಿ, ಈ ಜಿಲ್ಲೆಯಿಂದ ಶಾಸಕರು, ನೀನು ಈ ರಾಜ್ಯದಿಂದ ಈ ಭಾಗದಿಂದ MP, ಇಲ್ಲಿ MLA, ಮುಖ್ಯಮಂತ್ರಿ, ಚನ್ನಪಟ್ಟಣ ಮುಖ್ಯಮಂತ್ರಿ, ರಾಮನಗರದಿಂದ ಮುಖ್ಯಮಂತ್ರಿ, ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಬಾವುಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ, ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ಯಲ್ಲ, ನಿನಗೆ ನಾನು ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತಿನ ಚರ್ಚೆಯಲ್ಲಿರೋ ಅತಿ ದೊಡ್ಡ ಅನುಮಾನಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಏನಾಗುತ್ತೆ ಅಂತಂದ್ರೆ, ಈ ಪಾದಯಾತ್ರೆ ಅದಕ್ಕೆ ಕೌಂಟರ್ ಆಗಿ ನಡೀತಾ ಇರುವ ಸಮಾವೇಶ, ಅದ್ರ ಮೂಲ ಉದ್ದೇಶ ಏನು, ಯಾವ್ಯಾವ ಪಕ್ಷದ ಅವಗಾಹನೆಗೆ ಬಿಟ್ಟಂತೆ ಏನೇನು ನಡೀತಾ ಇದೆ ಅದರ ಪಕ್ಷದ ಒಳಗಡೆ ಈ ಸಮಾವೇಶ ಹಾಗೆ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಇದು